ಸಾಯುವುದಕ್ಕೆ ಸರಿಯಾದ ವ್ಯಕ್ತಿ, ಬದುಕುವುದಕ್ಕೆ ಆದ್ಯತೆಯನ್ನು ಉಳ್ಳವನು ನಾನಲ್ಲಪ್ಪ. ಸಾಯಬೇಕಾದವರು ನಿಷ್ಪ್ರಯೋಜಕರನ್ನು ಸತ್ತಾಯಿತು. ಏನಾದರೂ ಪ್ರಪಂಚಕ್ಕೆ ಪ್ರಯೋಜನ ಬರುವುದಿದ್ದು ನೀನು ಮಕ್ಕಳು. ಎಷ್ಟು ಮಕ್ಕಳಿದ್ದಾರೆಂದು ಪ್ರಾಮುಖ್ಯ ಅಲ್ಲ, ಇದ್ದ ಮಕ್ಕಳು ಪ್ರಾಮುಖ್ಯತೆ ನೀನು ಮಗನೇ, ನೀನು ಮಾಡುವ ಗಂಡು ಬಂದ ಕಾಲಕ್ಕೆ ಮನ ತುಂಬಿ ನಾನೇ ಹೇಳ್ತಾ ಇದ್ದೀನಿ. ಸಾಯಬೇಕಾದ ಕಾಲ ಖಂಡಿತಕ್ಕೂ ಇರುವನು ನಿನ್ನ ಬದುಕಿನ ಭದ್ರತೆಗಾಗಿ ಏನು ಬೇಕು ಇರುವುದಾಗಿ ಕೇಳು. ಕೊಡುವುದಕ್ಕೆ ನಿನ್ನ ಅಪ್ಪ ಸನ್ನದ್ಧನಾಗಿದ್ದೆ. ಖಂಡಿತ ಕೊಡ್ತೇನೆ. ಎಷ್ಟು ವರ ಅಪ್ಪ? ಎಷ್ಟು? 3 ವರ. 3 ವರ? ಹೌದಪ್ಪ. ಇಲ್ಲಪ್ಪ, ಹೌದು. 3 ಕೇಳು. ಕೊಡುತ್ತ ಸಾಮರ್ಥ್ಯ ಅಪ್ಪ. ಅಪ್ಪ, ನೀನು ಹರಿಸ್ತಾ ಇದ್ದೇನೆ, ನೀನೇನು ಬೇಕಾದ್ರೂ ಕೇಳಿ ಕೊಡ್ತೇನೆ ಮಗನೇ. ಸಂತೋಷಗೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಪ್ಪ, ಪಿತೃವಾಕ್ಯ ಪರಿಪಾಲನೆಗಾಗಿ ನೀವು ಹೇಳಿದಂತ ಕಾರ್ಯವನ್ನ ಶಿರಸಾವಹಿಸಿ ಮಾಡಿದವ ನಾನಿದ್ದೇನೆ. ಆದ್ರೆ ನಾನು ಕೇಳಿದ ವರವನ್ನ ನೀವು ಇಲ್ಲ ಅಂತ ಹೇಳಬಾರ್ದು, ಅದನ್ನು ಅನುಗ್ರಹಿಸಬೇಕು. ಕೊಡ್ತೇನೆ ಅಪ್ಪ. ಮೊದಲನೆಯ ವರ, ನನ್ನ ಅಣ್ಣಂದಿರ ನನಗೆ ಬದುಕಿಸಬೇಕು. ಹೌದಪ್ಪ? ಹೌದು. ಅಪ್ಪ, ಒಂದು ಪ್ರಯೋಜನ ಸುಮ್ಮನೆ ಹಾಗಲ್ಲಪ್ಪ. ಭಾರತರು ದಂಡ ಅನ್ನ ಶತ್ರುಗಳು ಒಡನಾಡಿನ ಸಂಭವಿಸ ಸಂದರ್ಭದಲ್ಲಿ ನಾವು ಪಡೆಯಬಹುದಂತ, ಆದ್ರೆ ಒಡ ಹುಟ್ಟಿದವರನ್ನ ಪಡೆಯುವುದಕ್ಕೆ ಅಪ್ಪ ನೀವೇ ಆಲೋಚನೆ ಮಾಡಿ. ಈ ಮೊದಲು ನೀವು ಹೇಳಿದಂತ ಕಾರ್ಯವನ್ನಲ್ಲ ಅವರು ಕೂಡ ಶಿರಸ ವಹಿಸಿ ಪಾಲಿಸಿದವರಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯನ್ನು ಕೊಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಮಕ್ಕಳಾಗಿ ಹೆತ್ತಕ್ಕಾಗಿ ಅವರು ನಿಷ್ಪ್ರಯೋಜಕರಲ್ಲಪ್ಪ. ಅಣ್ಣಂದಿರು ನನಗೆ ಬೇಕು, ಅವರನ್ನು ನನಗೆ ಬದುಕಿಸಬೇಕು. ಬದುಕಿಸುವಂತೆ ಈ ಕ್ಷಣದಲ್ಲಿ ಬದುಕಿಸ್ತಾರೆ. ಮಾತಾಡಿ ಪ್ರಾರಂಭ ಮಾಡಿರುವಂತಾದ್ರೆ ಯಾರ್ಯಾರು ಎಷ್ಟೆಷ್ಟು ಕಲದು ಈಗ ಮಾತಾಡಿದ್ರೆ ಬಹಳಷ್ಟು ಮಾತಾಡ್ತಾರೆ ಅಂತ ಹೇಳಿ ಬೇಕಾಗುವುದು ಆದ್ರೆ ಹೀಗೆ ಇನ್ನೂ ಹೆಚ್ಚು ಮಾತಾಡ್ತಾರೆ. ಖಾಲಿ ಆಗ್ತದೆ ಅಂತ ಭಯ ಇದ್ರಲ್ವ ಕಾರ್ಯ ಅಲ್ಲಿ ಏನಾದ್ರೂ ಅವ್ರು ಸಂಪಾದನೆ ಮಾಡಿದ್ರು ಅವ್ರು ಮಾತಾಡ್ಬೇಕು ಮಾಡಿ. ಒಬ್ರು ಮಾತಾಡಬೇಕು, ಆದ್ರೂ ಮನುಷ್ಯ ಮಾತಾಡ್ತೇನೆ. ಅಣ್ಣಂದಿರಿಗೆಲ್ಲರಿಗೂ ನಮಸ್ಕಾರ. ಈಗಾಗಲೇ ಕೇಳಿರುವುದು 1 ವರ, ಇನ್ನೂ 2 ವರ ಉಂಟು. ಅದಷ್ಟು ಮುಗಿದು 1 ವರ್ಷ, ಇನ್ನೂ 2 ವರ ಉಂಟು. ಅಪ್ಪ, ನನ್ನ ತಾಯಿಯನ್ನು ನೀವು ಬದುಕಿಸಲಿ. ನನ್ನ ತಾಯಿಯನ್ನು ಇಲ್ಲಪ್ಪ, ತಾಯಿಯನ್ನು ನೀವು ಬದುಕಿಸಬೇಕು. ಯಾಕೆ? ಕಾರಣ ಮಗುವನ್ನ 9 ತಿಂಗಳು ತನ್ನ ಉದರದಲ್ಲಿ ಹೊತ್ತು 10ನೆಯ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಮೂಲ ಕಾಣಿಕತ್ತಳು ತಾಯಿ. ತನ್ನ ವೇದನೆಯೆಲ್ಲ ಸಹಿಸಿಕೊಂಡು ಆ ತಾಯಿ ಇರ್ತಾಳಂತೆ. ಹೆರಿಗೆಯ ಸಂದರ್ಭದಲ್ಲಿ ಕೂಡ ಬಹಳಷ್ಟು ನೋವನ್ನು ಅನುಭವಿಸ್ತಾಳಂತೆ. ಆ ಹೆರಿಗೆ ಆದ ಮೇಲೆ ಹೆಣ್ಣಿಗದು ಮರುಜನ್ಮ ಎನ್ನುವುದನ್ನು ನಿಮ್ಮಂತ ಬಲ್ಲವರಿಗೆ ಆಡಿದ ಮಾತಲ್ಲವೇ. ಮಗುವಿನ ಮುಖವನ್ನು ನೋಡಿದಾಗ ತನ್ನ ನೋವನ್ನೆಲ್ಲ ತಾಯಿ ಮರಿತಾಳಂತೆ. ಈ ರಾಮನನ್ನು ಕೂಡ ಹಾಗೆ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಹೊತ್ತು 10ನೇ ತಿಂಗಳನ್ನು ಈ ಪ್ರಪಂಚಕ್ಕೆ ತಂದಿದ್ದಾಳೆ. ನೀವು ಹೇಳಿದಂತ ಕಾರ್ಯವನ್ನು ಈ ಮಾರ್ಗವ ರಾಮ ಮಾಡಬೇಕು ಅಂತ ಆದರೆ ಅದಕ್ಕೆ ಮೂಲ ಕಾರಣಕರ್ತರು ನನ್ನ ತಾಯಿಯಲ್ಲದೆ. ಹಾಗಾಗಿ ಆ ತಾಯಿಯನ್ನು ಬದುಕಿಸಬೇಕು ತಂದೆ. ಅಮ್ಮನೇ ಅಮ್ಮನೇ ಅಪ್ಪನ ಬೇಕು, ಅಮ್ಮನ ಬೇಕು. ಅಪ್ಪ, ನಿಮ್ಮಲ್ಲಿ ಕೇಳು, ಮುಖದಲ್ಲಿ ಇರುವುದು 2 ಕಣ್ಣು ಮಾತ್ರ ತಾನೆ. ಅದರಲ್ಲಿ ನಿಮಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ
ಕೊಡ್ತೀರ. 2 ಕಣ್ಣು ಬೇಕು ಎನ್ನುವ ಹಾಗೆ ಹೇಳ್ತೀರ. ಮುಖಕ್ಕೆ 2 ಕಣ್ಣು ಹೇಗೆ ಬೇಕೋ ಮಕ್ಕಳ ಬದುಕಿನಲ್ಲಿ ತಂದೆ ತಾಯಿ ಇರುವರು ಬೇಕು. ಹಾಗಾಗಿ ನಿನಗೆ ಅಮ್ಮ ಬೇಕು, ಅಮ್ಮ ಬೇಕು, ನನಗೆ ಹೆಂಡತಿ ಬೇಕು. ನನಗೆ ಇವಳು ಬೇಡ. ಅಂದ್ರೆ ನಿನಗೆ ಅಮ್ಮ ಬೇಕು, ಹೌದು. ಅಮ್ಮ ಬೇಕು. ಬೇರೆ ವ್ಯವಸ್ಥೆ ಮಾಡು. ವ್ಯವಸ್ಥೆ ಅಂದ್ರೆ ನಾನು ಸ್ವಲ್ಪ ಕೊಡ್ತೇನೆ. ಅದಾಗುದಿಲ್ಲಪ್ಪ. ನೀವೀಗ ಬೇರೆ ವ್ಯವಸ್ಥೆ ಮಾಡ್ಬೋದು. ಆಗ ನಿಮಗೆ ಅವರು ಹೆಂಡತಿ ಆಗ್ತಾರೆ, ನನಗೆ ಅಮ್ಮ ಆಗುದಿಲ್ಲ. ಅವರು ಚಿಕ್ಕಮ್ಮ ಆಗ್ತಾರೆ, ನನಗೆ ನನ್ನ ಅಮ್ಮನೇ ಬೇಕು. ನನ್ನ ಅಮ್ಮನೇ ಬೇಕು. ಎಷ್ಟಾದ್ರೂ ನಿಮ್ಮ ಮಗ ಅಲ್ಲ. ಕೇಳಿ ಬೇಡ, ಅವಳನ್ನೇ ಕೇಳಿದವಳು. ಮತ್ತು ಅದ್ರ ಬಗ್ಗೆ ನಾನು ತಗೊಳ್ಳಿಕ್ಕೆ ಹೋಗ್ಬಾರ್ದು. ಅಲ್ಲ, ಅಮ್ಮನ ಬದುಕಿಸಿದ್ರೆ ನನಗಾಗಿ ಅಲ್ಲ, ಬದುಕಿಸ್ಬೇಕು. ನನಗೆ ಹೆಂಡತಿ ಬೇಕು ಅಂತಲ್ಲ, ಬದುಕಿಸಿದ ಮೇಲೆ ನೀವು ಅವಳ ಜೊತೆಯಲ್ಲೇ ಇರಬೇಕು. ನಿನಗೆ ಅಮ್ಮ ಬೇಕೆಂಬ ಕಾರಣಕ್ಕಾಗಿ ಹಾಗೆ ಈಗ ಅಮ್ಮನನ್ನ ಬದುಕಿಸಿದವರು ನೀವೇ ಹೀಗೆ ಸುಮ್ಮನೆ ಕೂತಾಗ್ತದೆ. ನಿನಗೆ ಮಾತು ಕೊಟ್ಟಿದ್ದೇನೆ, ಬದುಕಿಸಿ ಆಯ್ತು. ಅದಾಗುದಿಲ್ಲಪ್ಪ. ಕೇವಲ ನನಗಮ್ಮ ಬೇಕು ಅಂತ ಹೇಳಿದ್ದು ಮಾತ್ರ ಅಲ್ಲ, ಇಲ್ಲಿಯವರೆಗೆ ನಿಮ್ಮ ಬದುಕಿನ ಆಗು ಹೋಗುಗಳನ್ನ, ಸಂತೋಷ ನೋವುಗಳನ್ನ ಹಂಚಿಕೊಂಡವಳು ಆಕೆ ಇದ್ದಾರೆ. ನೀವು ಅವಳೊಂದಿಗೆ ಇರಬೇಕು. ಅಮ್ಮನನ್ನು ಮಾತಾಡಿಸ್ಬೇಕು, ಅಮ್ಮನನ್ನು ನೀವು ಮಾತಾಡಿಸ್ಬೇಕು. ಹುಡುಗ ನೀನಿನ್ನು ನಡಿಯೇ, ಹುಡುಗ ನೀನಿನ್ನು ನಡಿಯೇ, ನೀನಿನ್ನು ಹೊರಗೆ ಹೇಳಿ ಯಾಕಪ್ಪ ಗೊತ್ತಿಲ್ಲ. ಸಂಸಾರ ಬಂದ ಏನು ಇರ್ತಿರುವುದಾಗಿ ನಾವು ಮೊದಲನೇ ಮುಡಿಗೆತ್ತವರು. ಹೌದಾ? ಹಾಗಾಗಿ ಗೊತ್ತಾಗುವುದಿಲ್ಲ. ಗಂಡ ಅಂತ ನಾನು ಹೋಗಿ ಮಾತಾಡ್ತೀನಿ ಸ್ವಲ್ಪ. ನೀವೇ ಅಲ್ಲ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದು, ನೀವೇ ಕೋಪ ಮಾಡಿಕೊಂಡಿದ್ದು. ತಪ್ಪು ಮಾಡಿದ್ದವಳು. ಆದರೂ ಕೂಡ ನಾನು ನೋಡಿ ಯಾವುದಕ್ಕಿಗೂ ಒಂದೇ ತಪ್ಪಿಲ್ಲದೆ ಮಾತಾಡುವುದು. ನೀವು ಯಾವ ಕಾರಣಕ್ಕೂ ತಪ್ಪಿಲ್ಲದೆ ಮಾತಾಡುವುದಿಲ್ಲ. ಗಂಡರು ಮಾತ್ರ ಮಾತಾಡುವುದು. ಅದಕ್ಕೆ ಅಲ್ವ ನೀವು ತಪ್ಪನ್ನ ನೀವು ಮಾತಾಡುವವರಲ್ಲ, ಅದನ್ನ ನೋಡಿದ ಸಹಿಸುವವರು ನೀವಲ್ಲ. ಅದಕ್ಕೆ ನೀವು ಎಲ್ಲದಕ್ಕೂ ಆದೀತು. ಎಲ್ಲದಕ್ಕೂ ಆದಿತ್ಯ 30 ವರ್ಷ ನಮ್ಮ ಭವಿಷ್ಯ ಹೋಯ್ತು. ಅದಕ್ಕೆ ಒಳ್ಳೆಯದು. ಯಾಕಂದ್ರೆ ಇನ್ನಾದ್ರೂ ಒಂದಕ್ಕೆ ಆಗಬೇಕು ಅಂತ ಹೊರಟದ್ದು. ಹಾಗಲ್ಲಪ್ಪ. ಯಾಕೆ ಹೇಳಿ, ಒಂದಕ್ಕೆ ಸೀಮಿತ ಅಂತ ಹೇಳಿದೆ, ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗುವುದಕ್ಕಾಗುವುದಿಲ್ಲ. ಎಲ್ಲದಕ್ಕೂ ಆದೀತು ಅಂತ ಹೇಳಿದೆ, ಎಲ್ಲಾ ಕಡೆಯಿಂದಲೂ ಕರೆ ಹೆಚ್ಚಾಗ್ತದೆ ಅಪ್ಪಯ್ಯ. ನಮ್ಮ ಇದ್ದ ಕರೆ ಸಾಕು, ಪೂರೈಸಿಕೊಳ್ಳದೆ ಕಷ್ಟ ಉಂಟು ನಮಗೆ. ಇಷ್ಟು ಬೇಗ ನೀವು ಅಷ್ಟು ಮುಗಿಸಿದ್ರೆ ಆಗುವುದಿಲ್ಲ, ಇನ್ನೂ ನಿಮ್ಮದು ಆಗಬೇಕಪ್ಪಯ್ಯ. ಅದು ನೋಡೋಣ ಆಮೇಲೆ. ಹಾಗಾಗಿ ಅಮ್ಮನನ್ನು ಮಾತಾಡ್ತೀನಿ, ಒಮ್ಮೆ ಮಾತಾಡ್ತೀನಿ, ಮಾತಾಡ್ತೀನಿ. ಎಂತಾಯ್ತು? ಕೊಡುವುದಿಲ್ವಾ? ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದರೆ ಮಾತ್ರ. ಯಾಕೆ ಏನಾಯ್ತು? ಯಾಕೆ ಏನಾಯ್ತು? ನಾನೇನು ನಿನ್ನ ಮಾತಿಗೋಸ್ಕರವಾಗಿ ಅವಳ ಹತ್ರ ಹೋಗಿ ಕೆಮ್ಮಿದ್ದು ಅದು ಹಾನಿಲ್ಲ ಹೋಗಿಲ್ಲ. ಒಮ್ಮೆ ಸರಿ ಹೇಳಿಸಿ. ನೀವು ಸರಿ ಹೇಳಿಸಿ. ನಾನು ಯಾವುದೇ ಕಾರಣಕ್ಕೂ ಸರಿ ಇರುವುದಕ್ಕೆ ಏನು ಇನ್ನೊಬ್ಬ ಕೇಳುವುದು ನನಗೆ ಹೊಡೆದು ಕೊಡ್ತಾಳೆ. ಎಷ್ಟಾದ್ರೂ ನಿಮ್ಮ ಹೆಂಡತಿಯಲ್ಲಿ ನನ್ನದ್ದು ನಾನು ಹೇಳುವುದೆಂದು ಹೇಳಲಿಕ್ಕೆ ಏನಿಲ್ಲ, ಎಲ್ಲ ಮುಗಿದತ್ತ ಅಧ್ಯಾಯ. ಇದೇನಾದರೂ ಕೂಡಲೇ ಕೊಟ್ಟುಬಿಟ್ಟು ಮತ್ತೆ ಹೇಳುವುದಕ್ಕೆ ಸಿಗುವುದಿಲ್ಲ. ಮಗಳ ಅಪೇಕ್ಷೆ ರೀತ್ಯ ಬದುಕಿಸಿ ಆಯಿತು. ನೀನು ಮಾಡುವಂಥ ಅಪರಾಧಗಳನ್ನೆಲ್ಲ ಮನಸ್ಸಿಂದ ಬಿಟ್ಟನ. ಮೊದಲು ಹೇಗಿದ್ದೇವೆ ಇತ್ತು ಹಾಗೆ. ಅಪ್ಪ ಸಂತೋಷ ಆಯ್ತು. ನಾನು ಹೇಳಿದ ಮಾತಿನ ಪ್ರಕಾರ ಅಣ್ಣಂದಿರನ್ನ ಬದುಕಿಸಿದ್ದೀರಿ, ನನ್ನ ತಾಯಿಯನ್ನು ಬದುಕಿಸಿದ್ದೀರಿ. ಅಷ್ಟಲ್ಲದೆ ಮೊದಲಿನ ಪ್ರೀತಿಯಲ್ಲಿ ನನ್ನ ತಾಯಿಯನ್ನು ಮಾತಾಡಿಸಿದ್ದೀರಿ. ಇಲ್ಲಿಗೆ 2 ವರ ಮುಗಿಯಿತು, ಇನ್ನು 1 ವರ ಉಂಟು. ಇನ್ನೊಂದು ಹೌದಪ್ಪ, ಒಳಗಿನವರನ್ನ ತೆಗೆದು ಹೊರ ಹಾಕಬೇಕಪ್ಪ. ವ್ಯವಸ್ಥೆ ಸರಿ ಹಾಕುತ್ತಿಲ್ಲ. ಆದ್ರೆ ವ್ಯವಸ್ಥೆ ಸರಿ ಆಗ್ಬೇಕು ಅಂತಿದ್ದು ಒಳಗಿರುವುದು ಹೊರಗೆ ಹಾಕ್ಲೇಬೇಕು. ಯಾವುದಪ್ಪ? ಯಾವುದಂತ ಹೇಳುವುದಕ್ಕೆ ಕಾರಣ ನಿಮ್ಮಲ್ಲಿರುವಂತಹ ಕೋಪಾಗ್ನಿಯನ್ನ ಹೊರಗೆ ಹಾಕಬೇಕು.
ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಭೂತರಾದವ ಆ ಸಿಟ್ಟು. ಅದನ್ನು ಹೊರಗೆ ಇರ್ಲೇಬಾರ್ದು. ಇರಲೇಬಾರದು. ಏಯ್! ಒಂದು ಕ್ಷಣವನ್ನು ಕಣ್ಣೆದುರಿಗೆ ನಿಲ್ಲಕ್ಕಿಲ್ಲ. ಯಾರಿಗೆ? ವಾಗ! ಬಿಡಬೇಡ ಬಿಡಬೇಡ ಬಿಡು. Voy a pillar cantar. Porque kuremana ಬಸ್ ಹೋಗ್ತಾನೆ ಬಿಡಬೇಡ ಅಂತ ಹೇಳುದು ಯಾಕೆ? ಯಾಕೆ? ನಮ್ಮಷ್ಟು ಗಟ್ಟಿಯಾಗಿ ಅವನು ಬೇರೆ ಕಡೆ ಕರೆಯೋರು ಯಾರೂ ಇಲ್ಲ ಅಂತ ಅವನಿಗೆ ಗೊತ್ತು. ಹಾಗಾಗಿ ಬಿಡಬೇಡ, ನನ್ನ ಬಿಡಬೇಡ ಅಂತ ಹೇಳು. ನಿಮ್ಮ ಜೊತೆಯಲ್ಲಿ ತಲೆಗೆ ಏನಾದರೂ ಆಗ್ತದೆ ಅಂತ. ಒಳಗಿನಿದ್ದದ್ದು ಹೌದು. ಸಿಟ್ಟು. ಅವನು ಇರಲೇಬಾರದು. ಏಯ್! ಸಕಲ ಅನರ್ಥಗಳಿಗೆ ಕಾರಣೀಭೂತರಾದವನಿಗೆ ಒಂದು ಕ್ಷಣವನ್ನು ನಾನು ಇರಬಾರ್ದು. ಅಲ್ಲ, ನೀನು ಬಿಡುವ ಲೆಕ್ಕಾಗಿ ಆಯ್ತಾ? ಕೆಲವು ಬಾರಿ ಕೆಲವಷ್ಟು ಬಿಟ್ಟುದಾಯ್ತು, ಹಿಡಿದಾಯ್ತು. ಹೌದಾ? ಈಗ ಹಾಗಲ್ಲ, ಒಂದೇ ಬಾರಿ ಮಾಡೋದು. ಅಣ್ಣಂದಿರ ತಾಯಿಯಂದಿರನ್ನ ಕತ್ತರಿಸಿದವ ನಾನಿದ್ದೇನೆ. ಆದರೆ ಈ ರಕ್ತ ಎನ್ನುವುದು ಹಾಗೇ ಉಳಿದಿದೆ. ಅಷ್ಟು ಮಾತ್ರ ಅಲ್ಲ, ತಾಯಿಯನ್ನ ಕೊಂದಂತ ಪಾಪ ಎನ್ನುವುದು ನನ್ನ ಮೇಲಿದೆ. ಆ ಪಾಪ ಎನ್ನುವುದು ದೂರೀಕೃತ ಆಗಬೇಕು ಅಂತಾದ್ರೆ ನಾನು ಏನು ಮಾಡ್ಬೇಕಪ್ಪ? ಅಲ್ಲದೆ ಅಪ್ಪ, ನಿನಗೂ ಪಾಪದ ಭೀತಿ ಹ್ಮ್, ಕಾಣ್ತಾ ಇಲ್ಲ ಸುಳ್ಳಲ್ಲ. ನಿಜ. ಏನಾದರೂ ಕರ್ಮ ಭೂಮಿ ಇದೆ. ಹ್ಮ್, ನೀನು ಮಾಡುವಂತಹ ಪ್ರತಿಯೊಂದು ಕರ್ತವ್ಯಕ್ಕೂ ಕಾರ್ಯ ಹ್ಮ್, ಫಲ ಎನ್ನುವುದು ಒಂದು ಅನುಭವಿಸಲೇಬೇಕು. ಹ, ಹೀಗಿದ್ದರೆ ಪ್ರಾಪ್ತ ಹತ್ಯಾದ ದೋಷ, ಹೌದು. ಮಾತೃ ಹತ್ಯಾದ ದೋಷ, ಹ, ತನ್ನನ್ನು ಪಾಲಿಸಿತು ಅದರಲ್ಲೂ ಸ್ತ್ರೀ ಹತ್ಯಾದ ದೋಷ. ಎನ್ನುವಂಥ ಭಯ ಹ್ಮ್, ಅನುಗ್ರಹಿಸ್ತೇನೆ ಮಗನಿಂದ ಪಾಲಿಸಿ. ಹ, ತೀರ್ಥಕ್ಷೇತ್ರ ಪರ್ಯಟನೆ ಮಾಡುತ್ತಿರುವಂತಹ ಕಾಲದಲ್ಲಿ ಹ್ಮ್, ನಿನ್ನ ಕಣ್ಣು ಕೊಡಲಿಗೆ ಅಂಟಿರುವಂತಹ ರಕ್ತದ ಕಲೆಯನ್ನು ಹ್ಮ್, ಯಾವ ನದಿಯಲ್ಲಿ ತೊಳೆದಾಗ ಮಾಯ ಆಗ್ತದೆ, ಹ, ಆ ಕ್ಷಣಕ್ಕೆ ನಿನ್ನನ್ನು ಆವರಿಸಿರುವಂತಹ ಎಲ್ಲ ದೋಷಗಳು ಮುಕ್ತಿ ಆಗ್ತವೆ. ಆಗಲಿ ಅಪ್ಪ. ನೀವು ಹೇಳಿದ ಹಾಗೆ ನನ್ನ ಕಾರ್ಯದಲ್ಲಿ ನಾನು ಮಾಡ್ತೇನೆ. ಹೋಗಿ ಬಾ. ಎಲ್ಲಿ ಅವಂತ? voy a andar.